ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತಾ ಇವತ್ತಿನ ನನ್ನ ಒಂದು ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ. ಇವತ್ತಿನ ದಿವಸ ನಾನು ಮಸಾಲೆ ರೊಟ್ಟಿ ಅಥವಾ ನಾವು ತಾಲಿಪಟ್ಟು ಅಂತ ಕೂಡ ನಾವು ಹೇಳ್ತೀವಿ, ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಈಗ ಕ್ಯಾರೆಟ್ ತುರಿ ಅಂದರೆ ಗಜ್ಜರಿ ಅಂತ ನಾವು ಹೇಳೋದು, ನೀವು ಅದು ಸ್ವಲ್ಪ ಅದ್ರಾಗ ಪಾಲಿಶ್ಡ್ ವೇ ಒಳಗೆ ಕ್ಯಾರೆಟ್ ಅಂತ ಹೇಳ್ತೀರಿ. ಗಜ್ಜರಿ ತುರಿ, ಆಮೇಲೆ ಆನಿಯನ್ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಸ್ವಲ್ಪ ಅಲ್ಲ ಹೆಚ್ಚಿಟ್ಕೊಂಡೀನಿ, ಅದು ಆಮೇಲೆ ಹೇಳ್ತೀನಿ ಅದಕ್ಕಂತೇಳಿ. ಆಮೇಲೆ ಸೌತೆಕಾಯಿ ಅದನ್ನು ಕೂಡ ಸಣ್ಣಗೆ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿ ಹಿಟ್ಟು 2 ಕಪ್ಪು, ಆಮೇಲೆ ಗೋಧಿ ಹಿಟ್ಟು 1 ಕಪ್ಪು ಜೋಳದ ಹಿಟ್ಟು ಇಷ್ಟುಕೊಂಡು ಹಾಕಿ ಇವನ್ನೆಲ್ಲ ಹಾಕಿ ಈಗ ನಾದ್ಕೋತೀನಿ. ಆಮೇಲೆ ಇವತ್ತು ಅದ್ರ ಜೊತೆಗೆ ಇದೆಲ್ಲ ಆದಮೇಲೆ ನಾನು ನಿಮಗೆ ಅಲ್ಲದ ಸಾರು ಹೆಂಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ಎಲ್ರಿಗೆ ನಾನು ತೋರಿಸ್ತೇನೆ. ಸೊ ನೀವು ಕೂಡ ಅದನ್ನು ಮಾಡಿ ನೋಡಿರಂತೆ. ಸೊ ಅದಾದಮೇಲೆ ಅದು ಹೆಂಗಿತ್ತು ಅಂತ ಹೇಳಿ ಕಮೆಂಟ್ಸ್ ಹಾಕಿರಿ. ತಾಲಿಪಟ್ಟು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೀವು ಮಾಡ್ತಾಯಿರ್ತೀರಿ. ಸೊ ಎಲ್ಲರದ್ದು ಒಂದು ಮಾಡುವ ವಿಧಾನಗಳು ಸ್ವಲ್ಪ ಹೆಚ್ಚು ಕಮ್ಮಿ ಸೇಮ್ ಇದ್ದರೂ ಹಾಕುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂದರೆ ಅದರಲ್ಲಿ ಏನೇನು ಸಾಮಾನು ಹಾಕ್ತೀರಿ ಅದು ಸ್ವಲ್ಪ ವೇರಿ ಆಗ್ತಿರ್ತೈತಿ. ಕೆಲವರು ಬೀಟ್ರೂಟ್ ಕೂಡ ಹಾಕ್ತಾರೆ, ಇನ್ನು ಕೆಲವರು ಏನೇನು ತರಕಾರಿ ಇರ್ತೈತಿ ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾರೆ. ನಾವು ಇವತ್ತು ನಾನು ಏನೈತಲ್ಲ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಾನು ಯಾವ ರೀತಿ ಇದನ್ನು ಮಾಡ್ತೀನಿ ನೋಡ್ಕೊಂಡು ಬರೋಣ, ದಯವಿಟ್ಟು ಬರ್ರಿ.